टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕನ್ನಡದ ಬಗ್ಗೆ ಹೇಳಿಕೆ ನೀಡದಂತೆ ಕಮಲ್ ಹಾಸನ್ಗೆ ನಿರ್ಬಂಧ. ಕಮಲ್ ಹಾಸನ್ಗೆ ತಾತ್ಕಾಲಿಕ ನಿರ್ಬಂಧವನ್ನು ವಿಧಿಸಿದೆ ಕೋರ್ಟ್. ಬೆಂಗಳೂರಿನ 31ನೇ ಸಿಟಿ ಸಿವಿಲ್ ಕೋರ್ಟ್ನಿಂದ ಈ ಆದೇಶ ಹೊರಬಿದ್ದಿದೆ. ಕಮಲ್ ಹಾಸನ್ ವಿರುದ್ಧ ದಾವೆ ಹೂಡಿದ್ದ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ನೆಲ, ಭಾಷೆ, ಸಂಸ್ಕೃತಿಯ ಬಗ್ಗೆ ಹೇಳಿಕೆ ನೀಡದಂತೆ ನಿರ್ಬಂಧ. ದಾವೆಯ ಬಗ್ಗೆ ಕಮಲ್ ಹಾಸನ್ಗೆ ನೋಟಿಸ್ ಜಾರಿಗೂ ಕೂಡ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳಿ ನಟ ಕಮಲ್ ಹಾಸನ್ ಅವರು ಥಗ್ ಲೈಫ್ ಸಿನಿಮಾದ ಪ್ರಚಾರದ ಸಂದರ್ಭದಲ್ಲಿ ಹೇಳಿದ್ರು. ಅದಾದ್ಮೇಲೆ ಅವರಿಗೆ ಕ್ಷಮೆಯನ್ನ ಕೇಳಬೇಕು ಅನ್ನೋ ಆಗ್ರಹ ಕೂಡ ಜೋರಾಗಿತ್ತು. ಆದರೆ ನಾನು ತಪ್ಪು ಮಾಡಿಲ್ಲ, ನಾನು ಕ್ಷಮೆ ಕೇಳುವಂತಹ ಮಾತೇ ಇಲ್ಲ, ಪ್ರೀತಿಯಿಂದ ಹೇಳಿದ್ದು, ಪ್ರೀತಿಗೆ ಕ್ಷಮೆಯಾಚನೆಯ ಅವಶ್ಯಕತೆ ಇಲ್ಲ ಅಂತ ಹೇಳಿ ಮೊಂಡುತನವನ್ನು ಸಾಧಿಸಿದ್ರು. ಕನ್ನಡಿಗರನ್ನು ಎದುರು ಹಾಕೊಂಡಿದ್ರು. ಥಗ್ ಲೈಫ್ ಸಿನಿಮಾವೂ ಕೂಡ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರದು ಅಂತ ಹೇಳಿ ಒತ್ತಡ ಹೆಚ್ಚಾಗಿತ್ತು. ರಿಲೀಸ್ ಕೂಡ ಆಗಿರಲಿಲ್ಲ. ಅದಾದಮೇಲೆ ಅವರು ಕೋರ್ಟ್ ಮೆಟ್ಟಿಲೇರಿದ್ರು. ಕೋರ್ಟ್ನಲ್ಲಿ ತಕ್ಕ ಮಟ್ಟಿಗೆ ರಿಲೀಫ್ ಸಿಕ್ಕಿದ್ರೂ ಕೂಡ ಥಗ್ ಲೈಫ್ ಹೇಳ್ಕೊಳ್ಳೋ ರೀತಿಯಲ್ಲಿ ಯಶಸ್ಸನ್ನು ಕಾಣಲಿಲ್ಲ. ಇದೀಗ ಕಮಲ್ ಹಾಸನ್ ಅವರಿಗೆ ಕೋರ್ಟ್ ಶಾಕನ್ನು ಕೊಟ್ಟಿದೆ. ಕರ್ನಾಟಕದ ಬಗ್ಗೆ ಅಥವಾ ಕನ್ನಡದ ಬಗ್ಗೆ ಯಾವುದೇ ರೀತಿಯ ಸ್ಟೇಟ್ಮೆಂಟನ್ನು ಕೊಡಬಾರದು, ಹೇಳಿಕೆಗಳನ್ನು ಕೊಡಬಾರದು ಅಂತ ಹೇಳಿ ಬೆಂಗಳೂರಿನ 31ನೇ ಸಿಟಿ ಸಿವಿಲ್ ಕೋರ್ಟ್ ಆದೇಶಿಸಿದೆ.